ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಆ್ಯಂಡ್ ಇವತ್ತು ನಾನು ಓಡಿಸ್ತಾ ಇದ್ದೀನಿ ಎಕ್ಸ್ಪಲ್ಸ್, ಹೀರೋ ಎಕ್ಸ್ಪಲ್ಸ್ 200 ಪ್ರೋ ಅಲ್ಲ 4V ಅನಿಸುತ್ತೆ, ಅದೇ ಮಾಡಲ್ ಅನಿಸುತ್ತೆ. ಸೊ ಇದು ಒಂದು ನನ್ನ ಅಣ್ಣನ ಬೈಕು, ನಿಧಿಯಣ್ಣ ಅಂತ ಇದ್ದಾರೆ, ಅವ್ರ ಬೈಕು. ಸೊ ಕಂಪ್ಲೀಟಾಗಿ ಮಾಡಿಫೈ ಆಗಿ ಲೈಕ್ ಸಸ್ಪೆನ್ಷನ್ ಹೈಟಾಗಿ ವಿತ್ ಎಲ್ಲ ಗ್ರೀನ್ ಕಲರ್ ಗಾರ್ಡ್ಗಳು, ಪ್ಯಾನಿಯರ್ ಸ್ಟೇ, ಟಾಪ್ ಬಾಕ್ಸ್ ಟ್ರೇ ಅಥವಾ ರ್ಯಾಕ್ ಇದೆ, ಪ್ರತಿಯೊಂದು ಆಗ್ಬಿಟ್ಟು ಹುಚ್ಚು ಹೈಟಲ್ಲಿದೆ. ಓಬ್ಲಿಂಗೆಲ್ಲ ಇದೆ, ಸ್ವಲ್ಪ ಫ್ರಂಟು ಸ್ವಲ್ಪ ಏನೋ ಬೆಂಡಾದಂಗಿದೆ ಎಲ್ಲ. ಸೊ ಯಾ ಕೀಪಿಂಗ್ ದಟ್ ಅಸೈಡ್, ಹೈಟ್ ಮಾತ್ರ ಇನ್ಸೇನ್ ಹೈಟಲ್ಲಿದೆ. 1.5 ಅಡಿ ಅಂತೂ 100% ಇದೆ ಗ್ರೌಂಡ್ ಕ್ಲಿಯರೆನ್ಸು. ಆಲ್ಮೋಸ್ಟ್ ಬೆಟ್ಟನೇ ಹತ್ತಿಸ್ಕೊಂಡು ಹೋಗ್ಬೋದು ಅಂದ್ಕೊಳ್ತೀನಿ. ಬಟ್ ಒಂದು ನೆಗೆಟಿವ್ ಪಾಯಿಂಟು, ಬೇಜಾರು ಮಾಡ್ಕೊಳ್ಬೇಡಿದ್ದೀನ, ಸಿಕ್ಕಾಬಟ್ಟೆ ಹೈಟ್ ಆಗ್ಬಿಡ್ತಿದ್ದು. ಅಪ್ಪ ಅದ್ರ ಕಾಲೇಜ್ ಎಲ್ಲಕ್ಕೆ ಆಗೋದಿಲ್ಲಲ್ಲ ಗುರು. ಕುಲ್ಡ್ರಿಗೆಲ್ಲ ಸೀರೆ ಇಲ್ಲ ಅಂದ್ಕೊಳ್ಳಿದ್ದು ಗಾಡಿ ಓಡ್ಸೋಕ್ಕೆ. ಅಪ್ಪ ಅಲ್ಟಿಮೇಟು. ನಾನು ಎಲ್ಲರೂ ನಿಲ್ಲಿಸಿ ತೋರ್ಸೋಣ ಅಂದರೆ ಇದು ಇಳ್ಸೋಕ್ಕೆ ಧೈರ್ಯ ಬರ್ತಿಲ್ಲ ಗುರುದಿಗೆ. ಇಳಿಯೋಕ್ಕಾಗೋದಿಲ್ಲ, ಹತ್ತಕ್ಕಾಗೋದಿಲ್ಲ, ಹಂಗುಂಟು ಇದ್ರದ್ದು ಹೈಟ್ ಅವಸ್ಥೆ. ಎಲ್ಲಿ ನಿಲ್ಸೋಣ? ಎಲ್ಲರೂ ನಿಲ್ಲಿಸಿ ಏನೋ ಮಾಡೋಣ. ಬಿದ್ದೋ ಎದ್ದೋ, ಮೊಬೈಲ್ ರ್ಯಾಕಲ್ಲಿ ಹರಿದೋಗ್ಬಿಟ್ಟಿದೆ. ಸೊ ಇಲ್ಲೇ ನಿಲ್ಲಿಸ್ಬಿಡೋಣ. ಇದು ವಿಷಯ ಏನಂದರೆ, ನಿಲ್ಲಿಸಿಬಿಟ್ಟು ಸ್ಟ್ಯಾಂಡ್ ಆಗೋಕ್ಕಿಂತ ಸ್ಟ್ಯಾಂಡ್ ಹಾಕ್ಬಿಟ್ಟೆ ನಿಲ್ಲಿಸೋದು ಒಳ್ಳೆಯದು. ಬೇರೆ ಇನ್ಸೇನ್ ಲೆವೆಲ್ ಗಾಡಿಗಳಿರುತ್ತಲ್ಲ ಆ ಥರ. ಹೋಲಿ ಮೋಲಿ, ನೋಡಿದ್ರಲ್ಲ ಈ ರೇಂಜಿಗಿದೆ ಗಾಡಿ. ಲೈಕ್ ನೋಡ್ತಾ ಇದ್ದರೆ ಸಿಕ್ಕಾಬಟ್ಟೆ ಹೆವಿ ಅಂತ ಅನಿಸುತ್ತೆ. ಹೆವಿ ಏನಿಲ್ಲ, ಬಟ್ ಲೈಟ್ ವೆಯ್ಟೇ. ವಿಷಯ ಅಂದರೆ ಹೈಟ್ ನೋಡಿ ಇಲ್ಲಿ. ಆ್ಯಂಡ್ ಈ ನಾಗಲೇ ಹೇಳ್ದಂಗೆ ಆ್ಯಕ್ಚುಲಿ ಫ್ರಂಟ್ ಗಾರ್ಡು, ಸೈಡ್ ಕ್ರ್ಯಾಶ್ ಗಾರ್ಡು, ಪ್ಯಾನಿಯರ್ ಸ್ಟೇ ಅಲ್ಟಿಮೇಟ್ ಆಗಿದೆ. ಅದಕ್ಕೊಂದು ಎಕ್ಸಾಸ್ಟ್ ಏನು ಕವರು, ಇಲ್ಲೊಂದು ಕೊಡಗು ಗೌಡ ಸ್ಟಿಕ್ಕರು, ಅದ್ರ ಮೇಲೆ ಪ್ಯಾನಿಯರ್ ಸ್ಟೇ ಅಲ್ಲ ಟಾಪ್ ಬಾಕ್ಸ್ ರ್ಯಾಕ್ ಒಂದು ಫಿಟ್ಟಾಗಿ ಕಂಪ್ಲೀಟ್ ಸೆಟಪ್ಪಲ್ಲಿದೆ. ಅದರೊಟ್ಟಿಗೆ ಸಸ್ಪೆನ್ಷನ್ನು ಯಾವುದೋ ರ್ಯಾಲಿ ಪ್ರೋದು ಏನೋ ಹಾಕಿಬಿಟ್ಟು ಅಡ್ಜಸ್ಟ್ ಮಾಡಿ ಇನ್ನೂ ಹೈಟ್ ಮಾಡಿಬಿಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ಪಕ್ಕಾ ಆಫ್ ರೋಡಿಂಗ್ ಮೋಟರ್ ಸೈಕಲ್ ಆಗಿದೆ. ದೊಡ್ಡ ಗುರಿ ಇದೆಲ್ಲ ಗ್ಯಾಪು ಇಲ್ಲೇ ಉಂಟು, 1 ಅಡಿ ಹತ್ರ ಇಲ್ಲೇ ಇದೆ. ಸೊ ಟೋಟಲಾಗಿ ಹೀಗೆ ಕಾಣುತ್ತೆ ವಿತ್ ಲೈಟ್ಸ್ ಎಲ್ಲ. ಇದೀಗ ಹತ್ತದು ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಕಾಲು ಬೇರೆ ಡ್ಯಾಮೇಜ್ ಎಲ್ಲ ನಂದು. ಸೊ ನಿಧಿಯಣ್ಣ ಇಲ್ಲಿ ಸುಮಾರು ಸ್ವಿಚಸ್ ಎಲ್ಲ ತೋರಿಸಿದ್ರು, ಏನಂತ ಗೊತ್ತಿಲ್ಲ. ಓಕೆ, ಕೀ ಯಾಕೆ ಆನ್ ಮಾಡಬೇಕು ಫಸ್ಟು. ಎಸ್, ಓಹ್ ಹೀಗೆ. ಓಹ್ ಸಖತ್ತಾಗಿದೆಲ್ಲ ಗುರು. ಎಲ್ಲೋ ಮತ್ತು ಇಂಡಿಕೇಟ್ರ್ ಎಲ್ಲೋ, ಮತ್ತು ಇದು ವೈಟು ಇಂಡಿಕೇಟ್ರು. ಓಕೆ, ಮತ್ತು ಈ ಲೈಟು ಏನೆಲ್ಲ ಇದೆ ತಿಳ್ಕೊಳಕ್ಕೆ 1-2 ದಿನ ಬೇಕಂತ ನನಗೆ. ಸೊ ಹೀಗೆ ಟೋಟಲಾಗಿ ಒಂದು ಎಕ್ಸ್ಪಲ್ಸ್ ಬೈಕ್ನ ಹೇಗೆಲ್ಲ ಮಾಡಿಫೈ ಮಾಡ್ಬೋದು ಅಂತ ಕೇಳಿದರೆ ಈ ಥರ ಎಲ್ಲ ಮಾಡ್ಬೋದು. ಎಕ್ಸ್ಪಲ್ಸ್ ಯಾವುದು ವರ್ಷನ್ ಯಾವುದು? 4V. ಎಸ್ ಎಕ್ಸಾಕ್ಟ್ಲಿ 4V. ಸೊ ಹೇಗೆಲ್ಲ ಮಾಡಿಫೈ ಮಾಡ್ಬೋದು ಅಂತ ಕೇಳಿದರೆ ಇಷ್ಟೆಲ್ಲ ಮಾಡಿ ಈ ರೇಂಜ್ಗೆ ಹೈಟಾಗಿ ಮಾಡ್ಬೋದು. ಅಲ್ಟಿಮೇಟಾಗಿ ಕಾಣಿಸ್ತಿದೆ. ಮೊಬೈಲಲ್ಲಿ ಒಂದು ಫೋಟೋನ ತಗೊಂಬಿಟ್ಟು ಇವತ್ತು ಫುಲ್ ಜುಮ್ ಜಾಮ್ ಮಾಡಿಬಿಡೋಣ, ಏನಂತೀರ? ಸೊ ಒಂದು ಬ್ಯಾಕಿಂದ ಎಲ್ಲ ಫೋಟೋಟಲ್ಲಿ ತೆಗೆದುಬಿಡೋಣ. ನಿಧಿಯಣ್ಣ ಕಳೆದೋಗ್ಬಿಡ್ಬೇಕು ಫೋಟೋ ನೋಡಿ. ಎಸ್, ಓ ನೋಡಿಲಿ ಹೆಂಗೆ ಕಾಣಿಸ್ತಿದೆ, ಸೂಪರ್. ಸೊ ಒಂದು ಒಳ್ಳೆ ಏನು ತಮ್ನೇಲ್ ಆಗುತ್ತಲ್ಲ ಇದು. ಚೆನ್ನಾಗಿದೆ. ಇನ್ನೊಂದು ಫ್ರಂಟಿಂದ ಒಂದು ತಗೊಳ್ಳುವ, ಹಾಗೆ ಬ್ಯಾಕಿಂದೊಂದು ತೊಗೊಳ್ಳೋಣ. ಸಿಕ್ಕಾಪಟ್ಟೆ ಗಾಡಿಗಳು ಓಡಾಡ್ತಿದೆ ಗುರು ಇವತ್ತು. ಸೊ ಇದು ನನಗೆ ಕಂಪ್ಲೀಟಾಗಿ ಇದ್ರ ಬಗ್ಗೆ ನಾಲೆಜ್ ಇಲ್ಲ, ಬಟ್ ನನಗೆ ಗೊತ್ತಿರುವಂಗೆ 200cc ಆಗಿರುತ್ತೆ, 19 bhp ಪವರ್ ಆಗಿರುತ್ತೆ. ಆ್ಯಂಡ್ ಟಾರ್ಕ್ ಬಗ್ಗೆ ಐಡಿಯಾನೇ ಇಲ್ಲ. ಆ್ಯಂಡ್ ನೋಡ್ತಾ ಇದ್ರೆ ರೇಡಿಯೇಟರ್ ಇದೆ, ಸೊ ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಆ್ಯಂಡ್ ಲಿಕ್ವಿಡ್ ಕೂಲ್ ಆಗಿದ್ದರೆ ಇಲ್ಲೆಲ್ಲರೂ ಒಂದು ಇದಿರಬೇಕಿತ್ತಲ್ಲ, ಏನೋ ಫ್ಲೂಯಿಡ್ ಹಾಕೋಕ್ಕೆ, ಅದೇನಿಲ್ಲ. ಸೊ ಆಬ್ವಿಯಸ್ಲಿ ಇದು ಏರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಎಸ್, ಮಾತಾಡಲೇಬೇಕು. ಇದೊಂದು ಬ್ಯಾಶ್ ಪ್ಲೇಟು ಸರಿಯಾಗಿದೆ. ಬ್ಯಾಶ್ ಪ್ಲೇಟ್ ಜೊತೆ ಅಡ್ವೆಂಚರ್ ಅಥವಾ ಆಫ್ ರೋಡಿಂಗ್ ಟೂತ್ ಬ್ರೇಕ್ ಏನು ಹೇಳ್ಬೋದು, ಲಿವರು ಆ್ಯಂಡ್ ಗೇರ್ ಲಿವರ್ ಇದೆಯಾ? ಇಲ್ಲ, ಗೇರ್ ಲಿವರ್ದು ರಬ್ಬರ್ ಇಲ್ಲ. ಆ್ಯಂಡ್ ಪ್ರೋ ಟೇಪರ್ ಹೊಡೆದು ಏನು ಕವರ್ ಹಾಕಿದ್ದಾರೆ ಗೇರ್ ಬಿತ್ತು. ಸೊ ಸ್ಯಾರಿ ಗಾರ್ಡ್ ಹಂಗೆ ಇಟ್ಕೊಂಡಿದ್ದಾರೆ.
ಆ್ಯಂಡ್ ಟೈರೆಲ್ಲ ಆಲ್ಮೋಸ್ಟ್ ಹೊಸದಾಗೆ ಕಾಣಿಸ್ತಿದೆ. ಫ್ರಂಟು ಸ್ವಲ್ಪ ಸೌದೋದಂಗಿದೆ. ಇನ್ನು ಫ್ರಂಟು ಹ್ಯಾಂಡ್ಬಾರ್ ಗಾರ್ಡ್ ಹಾಕ್ಸಿದ್ದಾರೆ. ಬ್ಲಾಕ್ ಬಸ್ಟರ್ ಅಲ್ಲ, ಬಟ್ ಆಬ್ವಿಯಸ್ಲಿ ಒಂದು ಬೇಕಾಗುತ್ತೆ. ಆ್ಯಂಡ್ ಆಸಮ್ ಬಿಡಿ. ಅಯ್ಯೋ ಒಳ್ಳೆ ಗಟ್ಟಿದೆ ಗುರಿದಲ್ಲ, ನಾನು ಯೋಚನೆ ಮಾಡೋದಕ್ಕಿಂತ ಗಟ್ಟಿದೆ. ಎಸ್, ಇದು ಹ್ಯಾಂಡ್ಬಾರ್ ರೈಸರ್ ಹಾಕಿರೋದು, ಯಾಕಂದರೆ ನೋಡಿ ಇಲ್ಲಿ ಎಲ್ಲ ಹೊಸ ಬೋಲ್ಟ್ಗಳು. ನನಗೀಗ ಹತ್ತದೇ ಇರೋದು ಇದರಲ್ಲಿ ವಿಷಯ ಗುರು. ಪ್ಯಾಂಟನ್ನೆಲ್ಲ ಎತ್ಬಿಟ್ಟು ಹತ್ತಬೇಕೇನೋ. ಸೂಪರ್. ರೋಡ್ ದಾಟಿಬಿಟ್ಟು ಆ ಕಡೆಯಿಂದ ಒಂದು ಫೋಟೋ ತೆಗಿಯೋಣಲ್ಲ, ನಿಜ ಫುಲ್ ಖುಷಿ ಆಗೋಗ್ಬಿಡ್ಲಿ. ಆ್ಯಂಡ್ ನಾನೀಗಿದ್ದೀನಿ ಆ್ಯಕ್ಚುಲಿ ಎಡವನೋಡು ಫಾರೆಸ್ಟಲ್ಲಿ, ಸೋಮವಾರಪೇಟೆಗೆ ಹೋಗೋ ರೂಟು. ಅಣ್ಣನವರೆಲ್ಲ ಹೊರಗಡೆ ಹೊರಟಿದ್ರು, ಸುಮ್ಮನೆ ಹಂಗೆ ಕೇಳಿದ್ರು ತಗೊಂಡೋಯ್ತಿ ಅಂತ. ಎಸ್, ಅಬ್ವಿಯಸ್ಲಿ ಯಾಕೆ ಬಿಡ್ತೀನಿ ಹೇಳಿ. ಕ್ರೇಜ್ ಆಗಿದೆ. ಸೊ ಟೋಟಲಾಗಿ ಹೈಟ್ ನೋಡಿ ಹೀಗೆ ಕಾಣುತ್ತೆ, ಲೈಕ್ ಅಲ್ಟಿಮೇಟ್ ಬೀಸ್ಟಾಗಿ. ಸೊ ಇದ್ರಲ್ಲಿ ವೈಡ್ ರೇಂಜ್ ಇರೋದ್ರಿಂದ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ಹೋಯ್ತಾ ಮಾತಾಡ್ತೀನಿ ನೋಡಿ. ಇಲ್ಲಿ ಇಷ್ಟು ಹೈಟಾಗಿ ಹಿಂಗೆ ಕಾಣಿಸುತ್ತೆ ಬೈಕು. ಏನೇ ಹೇಳಿ, ಬೈಕ್ಗಳಿಗೆ ಈ ಥರ ಗಾರ್ಡ್ಗಳು ಅದು ಇದು ಅಂತ ಮಾಡಿಫೈ ಮಾಡಿದಾಗಲೇ ಸಕ್ಕದಾಗಿ ಕಾಣೋದು. ನನಗೆ ಇದ್ರದ್ದು ಇನ್ನೂ ತುಂಬ ಇಷ್ಟ ಆದ ವಿಷಯ ಏನು ಅಂದರೆ ಹಾರನ್, ಪಾಂಪಾಮ್. ಇದು ಪಾಂಪಾಮ್ ಸಕ್ಕತ್ ಇಷ್ಟ ಆಯಿತು ನೋಡಿ. ಇಲ್ಲಿ ಯಾವುದೋ ಜೀಪದು ಅನ್ಸುತ್ತೆ ಗುರು, ಸರಿಯಾಗಿದೆ ಅವ್ರದ್ದು. ಇಂಡಿಕೇಟರ್ಸ್ ಚಿಕ್ಕದಾಗಿ ಹಾಕಿದಾರಲ್ಲ, ಕಾಣುತ್ತಾ ಮುಂದೆ ಬರೋರಿಗೆ? ಕಾಣ್ಬೋದೇನೋ. ಎಸ್, ಲೈಟ್ ಆಫ್. ಡುಡ್, ಓ ಇದು ಹಜಾರ್ಡ್. ಎಸ್, ಹಜಾರ್ಡ್ ಹಾಕ್ಸಿದ್ದಾರೆ, ರೈಟ್. ಏನಾಗುತ್ತೆಲ್ಲ, ಸುಮ್ಮನೆ ಬ್ಯಾಟ್ರಿ ಹಾಕಿ ವೇಸ್ಟ್ ಮಾಡೋದು. ಆ್ಯಂಡ್ ಫ್ಯಾಮಿಲಿ ಹೆಸರು ಮುಕಾಟಿ ಅಂತ ಇದೆ ಅವ್ರದ್ದು. ಆ್ಯಂಡ್ ಓವರಾಲ್ ಆಗಿ ಫೈನಲಾಗಿ ನಮ್ಮ ಮುಂದೆ ಇರೋದು ಎಕ್ಸ್ಪಲ್ಸ್ 204B. ಸೊ ಇಟ್ಸ್ ಟೈಮ್ ಟು ಗೋ ಬ್ಯಾಕ್. ಆ್ಯಂಡ್ ಇದು ರೈಡ್ ಬೈ ವೈಯರ್ ಆಗಿರೋದಿಲ್ಲ, ಥ್ರಾಟಲ್ ಕೇಬಲ್ ಕಾಣಿಸ್ತಿದೆ ಅಲ್ಲಿ. ಸೊ ಅಂದರೆ ಸೆನ್ಸರ್ ರೈಡ್ ಅಲ್ಲ, ರೈಡ್ ಬೈ ವೈರ್ ಅಲ್ಲ, ಅದು ಕೇಬಲ್ ಎಕ್ಸ್ಲೇಟರ್ ಆಗಿರುತ್ತೆ. ಸೊ ಓವರಾಲ್ ಆಗಿ ನಿಮ್ಮ ನೆಚ್ಚಿನ ಎಕ್ಸ್ಪಲ್ಸ್ 204V 2 ಅಡಿ ಹೈಟದು ಈ ಥರ ಕಾಣುತ್ತೆ. ಈಗ ಇಂಡಿವಿಜುವಲ್ ಆಗಿ ಬೀಳೋದ್ರಕ್ಕಿಂತ ಅಲ್ಲ, ಎಲ್ಲರ ಎದುರುಗಡೆ ಬೀಳೋಕ್ಕಿಂತ ಇಂಡಿವಿಜುವಲ್ ಆಗಿ ಬೀಳೋದೇ ಒಳ್ಳೇದು ಅಂದ್ಕೊಳ್ತೀನಿ. ಬಿಕಾಸ್ ಈ ಹೈಟಿಗೆ ಅಲ್ಲಲ್ಲೂಯ್ಯ, ಎಲ್ಲಿಂದ ಹತ್ತಲಿ, ಹೇಗೆ ಸ್ಟ್ಯಾಂಡ್ ತೆಗೀಲಿ, ಏನು ಕತೆ ಒಂದು ಗೊತ್ತಾಯ್ತಿಲ್ಲ. ಇಟ್ಸ್ ಅ ಟೋಟಲ್ ಎಫಿಂಗ್ಸ್. ಏನು ಹೇಳಿ, ಸರ್ಕಸ್ ಲಿಟ್ರಲಿ. ಪುಣ್ಯಕ್ಕೆ ರೋಡ್ ಹೈಟ್ ಇದೆಯಲ್ಲ, ಇಂಥದ್ದು ನೋಡ್ಬಿಟ್ಟು ಎಲ್ಲರೂ ನಿಲ್ಲಿಸ್ಬೇಕಷ್ಟೇ ನಾನು. ಬಿಕಾಸ್ ಈ ಹೈಟಿಗೆ ತುಂಬ ಕಷ್ಟ. ತಿರುಗಿಸ್ಬೇಕಾದ್ರೆ ಬೀಳೋದಿಲ್ಲ, ರೈಟಿಗೆ ತಿರುಗಿಸೋದಲ್ಲ ಇದೆ ಇಲ್ಲ. ಫಸ್ಟ್ ಗಾಡಿನ ವಾಪಸ್ ಕೊಟ್ಟುಬಿಡ್ತೀನಿ ಗುರು. ಫಸ್ಟ್ ಗಾಡಿನ ವಾಪಸ್ ಕೊಟ್ಟುಬಿಡ್ತೀನಿ. ಏನು ಇದು ಲಿಟ್ರಲಿ ಹೇಳ, ತುಂಬ ಅಭ್ಯಾಸ ಆಗಬೇಕು ಗಾಡಿ ಓಡ್ಸೋಕ್ಕೆ. ಗಾಡಿ ಓಡ್ಸೋಕ್ಕೆ ಏನು ದೊಡ್ಡ ವಿಷಯ ಅಲ್ಲ ಗುರು. ಹೈಟ್ ಪ್ರಾಬ್ಲಮ್ ಇರೋ ಕಾರಣ ತುಂಬ ಕಷ್ಟ. ಇನ್ನು ಸ್ಯಾಡ್ಲಿಂಗ್ ಮಾಡೋಕ್ಕೂ ಚೆನ್ನಾಗಿದೆ, ಬಟ್ ಈ ಹೈಟಿಗೆಲ್ಲ ಐ ಮೀನ್ ಸ್ವಲ್ಪ ರಗಳೆನೆ. ಸಾರಿ ಒನ್ಸ್ ಮೋರ್ ದಿದ್ಯಣ್ಣ, ಬಟ್ ಇಟ್ಸ್ ವರ್ತ್. ಇನ್ನೂ ಸ್ವಲ್ಪ ಒಂದು 2 ಇಂಚ್ ಹೈಟ್ ಇರೋರಿಗೆಲ್ಲ ಹೇಳಿ ಮಾಡ್ತಿರೋ ವೆಹಿಕಲ್ಲು. ಅಂದರೆ ನನ್ನದೇ ಬೈಕ್ ಆಗಿದ್ರೆ ಬಿಡಿ, ತಲೆ ಕೆಡಿಸ್ಕೊಳ್ತಿದ್ದಿಲ್ಲ. ಅಣ್ಣದಲ್ಲ ಸುಮ್ಮನೆ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಒಂದು ವಿಷಯ 100% ಹೇಳ್ತೀನಿ, ನಾನು ನನ್ನ ಜೀವನದಲ್ಲಿ ಇಷ್ಟು ಹೈಟ್ ಇಷ್ಟು ಒಂಥರ ಕಂಫರ್ಟ್ ಆಗಿರೋ ಬೈಕ್ನ ನಾನು ಯಾವುದೂ ಓಡಿಸ್ಲಿಲ್ಲ. ಬಿಕಾಸ್ ಲೈಕ್ ಇಷ್ಟು ಕಂಫರ್ಟ್ ಆಗಿರೋಕ್ಕೆ ರೀಸನ್ ಏನು ಅಂದರೆ ತುಂಬ ಅಪ್ರೈಟ್ ಆಗಿದೆ, ಮತ್ತು ಫುಟ್ ಪೆಕ್ಸು ತುಂಬ ಹೈಟ್ ಆಗಿದ್ದು ಕರೆಕ್ಟ್ ಈ ಥರ ಇದೆ. ನಮ್ಮದೀಗ 390 ಎಲ್ಲ ಆಲ್ಮೋಸ್ಟ್ ಈಚೆ ಇನ್ಕ್ಲೈನ್ ಆಗಬೇಕು, ಅಲ್ಲ ಇನ್ಕ್ಲೈನ್ ಅಲ್ಲ, ವಾಪಸ್ ಬ್ಯಾಕಿಗೆ ಬೆಂಡ್ ಆಗಬೇಕು, ರಿಕ್ಲೈನ್ ಆಗಬೇಕು. ಸೊ ಇದರಲ್ಲಿ ಆ ಥರ ಇಲ್ಲ, ಪಕ್ಕ ಪೊಸಿಷನ್ ಏನೋ ಪಕ್ಕ ಇದೆ. ಮಾತ್ರ ನಮ್ಮ ಚಿಕನ್ನ ಆಚೆ ಈಚೆ ಇಟ್ಟು ಪ್ರಾಕ್ಟೀಸ್ ಮಾಡಬೇಕಷ್ಟೆ ಒಂದು 4 ಸಲ, ಮತ್ತು ಅಭ್ಯಾಸ ಆಗ್ಬಿಡುತ್ತೆ. ಈಗ ನಮ್ಮ ಹಾರಂಗಿ ಬ್ಯಾಕ್ ವಾಟರಲ್ಲಿ ನೀರೆಲ್ಲ ಇಳಿದ ಮೇಲೆ ಇದೆಲ್ಲ ಸಿಕ್ಬಿಟ್ರಂತೂ ಜೈ ಜವಾನ್ ಜೈ ಕಿಸಾನ್ ಆಡ್ಸಾಡ್ಬಿಡೋದು. ಇದಕ್ಕೆ ಡೆಫಿನೆಟ್ಲಿ ಗಾರ್ಡ್ ಬೇಕೇ ಬೇಕು ಬಿಡಿ, ಸ್ವಲ್ಪ ಮಿಸ್ ಆದರೂ ಕೂಡ
ಸ್ವಲ್ಪ ಓಬ್ಲಿಂಗ್ ಇದೆ, ಯಾಕೋ ನೋಡ್ತಾ ಇದ್ರೆ ಯಾವುದೋ ಒಂದು ಬೆಂಡಾದಂಗಿದೆ ಫೋಟೋ.